4 ವರ್ಷ ಬಿಲ್ ಬಾಕಿ, ಜನಸ್ಪಂದನ ಕೇಂದ್ರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಮೆಸ್ಕಾಂ. 4 ವರ್ಷಗಳಿಂದ ಕರೆಂಟ್ ಬಿಲ್ ಪೆಂಡಿಂಗ್ ಹಿನ್ನೆಲೆ ಚಿಕ್ಕಮಗಳೂರು ನಗರದ ಜನಸ್ಪಂದನ ಕೇಂದ್ರದಲ್ಲಿ ಮೆಸ್ಕಾಂ ಪವರ್ ಕಟ್ ಮಾಡಿದೆ. 15 ದಿನಗಳಿಂದ ಕರೆಂಟ್ ಇಲ್ಲದ ಪರಿಣಾಮ ಜನಸ್ಪಂದನ ಕೇಂದ್ರಕ್ಕೆ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಬಂದ ಜನರು ಹಾಗೆ ವಾಪಸ್ಸಾಗುತ್ತಿದ್ದಾರೆ. ಇನ್ನು ಕರೆಂಟ್ ಬಿಲ್ ಯಾಕೆ ಕಟ್ಟಿಲ್ಲ ಅಂತ ಅಲ್ಲಿರುವ ಸಿಬ್ಬಂದಿಯನ್ನ ಕೇಳಿದರೆ ಯಾರೊಬ್ಬರು ಉತ್ತರಿಸುತ್ತಿಲ್ಲ. ಕಚೇರಿಗಳಲ್ಲಿ ಕರೆಂಟ್ ಇಲ್ಲ, ಕೆಲಸ ಮಾಡುವ ಅಧಿಕಾರಿಗಳು ಟೈಮ್ ಪಾಸ್ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಸ್ಪಂದನ ಕೇಂದ್ರಕ್ಕೆ ನನ್ನ ಮಗಂದು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಬಂದಿದ್ದು. ಇಲ್ಲಿ ಬಂದರೆ ಸಿಬ್ಬಂದಿಯವರು ಏನು ಹೇಳ್ತಿದ್ದಾರೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ ಅಂತ ಹೇಳಿಬಿಟ್ಟು ಆಧಾರ್ ಕಾರ್ಡ್ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಾನು ಕೇಳ್ತಿರೋದೊಂದು ಸರ್ಕಾರಿ ಆಫೀಸಲ್ಲೇ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದಲ್ಲೇ ಇವರು ಜನಗಳಿಗೆ ಸೇವೆ ಕೊಟ್ಟಿಲ್ಲ ಅಂದರೆ ಜನಸ್ಪಂದನ ಏನಕ್ಕೆ ಇರಬೇಕು? ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಗಮನ ಹರಿಸ್ಬೇಕಾಗುತ್ತೆ. ಸರ್ಕಾರಿ ಇಲಾಖೆಲೇ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಇದಕ್ಕೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾಯಿದೆ. ಎಷ್ಟು ದಿನ ಇಲ್ಲ ಅಂತ ಸರ್? ಈಗ ನಾನು ಇವ್ರು ಹೇಳ್ತಿರೋ ಪ್ರಕಾರ 15 ದಿನದಿಂದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವೇ ಪ್ರತಿದಿನ ಬಂದಿಲ್ಲ, ನಾನು ಇವತ್ತು ಬಂದಿರೋದು. ಈಗ ನೀವು ಜನಸ್ಪಂದನ ಕೇಂದ್ರದಲ್ಲಿ ಕರೆಂಟ್ ಬಿಲ್ ಸರ್ಕಾರಿ ಕಚೇರಿಯಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಾಯಿದೆ. ಈಗ ನಮ್ಮ ಯಾವ ದೇಶದಲ್ಲಿ ಹೋಗ್ತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ಈಗ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಇಲಾಖೆಯವರಿಗೆ ಗಮನ ಹರಿಸಿ ಒಂದು ಇನ್ಫಾರ್ಮ್ ಮಾಡಿದ್ದಾಗೆ ಖಂಡಿತ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್ಕಾರಿ ಇಲಾಖೆಯಲ್ಲೇ ಕರೆಂಟ್ ಇಲ್ಲ ಎಂದರೆ ಇನ್ನ ಸಾಮಾನ್ಯ ಜನರ ಪಾಡೇನು? ಇಷ್ಟು ವರ್ಷಗಳ ಕಾಲ ಏಕೆ ಕರೆಂಟ್ ಬಿಲ್ ಕಟ್ಟಿಲ್ಲ? ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ? ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ.